ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ಮ್ಯಾಥಮೆಟಿಕ್ಸ್ 1 ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್. ಸಬ್ಜೆಕ್ಟ್ ಕೋಡ್ ಬಂದು BMAT S101 ಮಾಡ್ಯೂಲ್ 3. 6C ಕ್ವಶನ್ನು. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ px - y into py plus x is equal to a square p by reducing into Clairaut's form by taking the substitution x is equal to x square, y is equal to y square. ಇದು ಯಾವ ಥರ ಮಾಡೋದು ನೋಡ್ಕೊಳ್ಳಿ. ನೋಡಿ, ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳೋಣ. px minus y py plus x is equal to a square p. ಈ ಥರ ಸ್ಮಾಲ್ p ಈ ಥರ ಬರ್ಕೊಳ್ಳಿ. ಗಿವನ್ ಏನು, we have x is equal to x square. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. dxy dx is equal to 2x. ಇಲ್ಲಿ ನೋಡಿ, x ಅಂದರೆ ರೂಟ್ ಎಕ್ಸ್. ನೋಡಿ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಸ್ಕ್ವೇರ್ ಇರುತ್ತೆ, ರೂಟ್ ಆಗುತ್ತೆ. ಅಂದರೆ ಸ್ಮಾಲ್ ಎಕ್ಸ್ ಅಂದರೆ ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. dx dx ಈಸ್ ಈಕ್ವಲ್ ಟು 2 ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ನೆಕ್ಸ್ಟ್ ಮಾಡಬೇಕು, ಈಗ y ತಗೋಬೇಕು. ಆಲ್ಸೋ y ಅಂದರೆ y ಸ್ಕ್ವೇರ್. ಈಗ dy ಬೈ dy ಅಂದರೆ ಡಿ ಕ್ಯಾಪಿಟಲ್ y ಬೈ ಡಿ ಸ್ಮಾಲ್ y ಅಂದರೆ ಟು y. ಈಗ y ಅಂದರೆ ಗೊತ್ತು ನಮಗೆ, y ಅಂದ್ರೇನು ರೂಟ್ ಡಿ ಕ್ಯಾಪಿಟಲ್ y ಬೈ ಡಿ ಸ್ಮಾಲ್ y ಇಸ್ ಈಕ್ವಲ್ ಟು 2 ರೂಟ್ y. ಈಗ ಲೆಟ್ ಕ್ಯಾಪಿಟಲ್ P ಅಂದರೆ ಡಿ ಕ್ಯಾಪಿಟಲ್ y ಬೈ ಡಿ ಕ್ಯಾಪಿಟಲ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇಲ್ಲೇನು ಮಾಡೋಣ, P ಈಸ್ ಈಕ್ವಲ್ ಟು ಇಲ್ಲೇನು ಮಾಡಿ dy ಬೈ dy, ಆಮೇಲೆ dy ಬೈ dx, ಆಮೇಲೆ dx ಬೈ ಡಿ ಕ್ಯಾಪಿಟಲ್ ಎಕ್ಸ್. ಈಗ ನೋಡಿ, dy ಕ್ಯಾನ್ಸಲ್ ಆಗಿ dx ಕ್ಯಾನ್ಸಲ್ ಆದರು, ಉಳಿಯೋದು dy ಬೈ dx ಮಾತ್ರ. ಅರ್ಥ ಆಗ್ತಿದೆಯಾ? ಅಂದರೆ dy ಬೈ dxನ ಈ ಥರ ಬರಿಬೋದು, ಡಿ ಕ್ಯಾಪಿಟಲ್ y ಬೈ ಡಿ ಸ್ಮಾಲ್ y, ಡಿ ಸ್ಮಾಲ್ y ಬೈ ಡಿ ಸ್ಮಾಲ್ ಎಕ್ಸ್, ಡಿ ಸ್ಮಾಲ್ ಎಕ್ಸ್ ಬೈ ಡಿ ಕ್ಯಾಪಿಟಲ್ ಎಕ್ಸ್. ಇದನ್ನ ಈ ಥರ ಬರಿಬೋದು. ಇಲ್ಲಿ ಗೊತ್ತು dy ಬೈ dy ಅನ್ನು 2 ರೂಟ್ y, dy ಬೈ dx ಅಂದರೆ ಸ್ಮಾಲ್ p, ಜ್ಞಾಪಕ ಇಟ್ಕೊಳ್ಳಿ. ಡಿ ಕ್ಯಾಪಿಟಲ್ y ಬೈ dx ಅಂದರೆ ಕ್ಯಾಪಿಟಲ್ P. ಕ್ಯಾಪಿಟಲ್ P ಈಸ್ ಈಕ್ವಲ್ ಟು 2 ರೂಟ್ y ಸ್ಮಾಲ್ p. ಆಮೇಲೆ dx ಬೈ dx ಅಂದರೆ, ಈಗ ನೋಡಿ, ಡಿ ಕ್ಯಾಪಿಟಲ್ x ಬೈ dx ಅಂದರೆ 2 ರೂಟ್ x. ಇಲ್ಲಿ ಕೇಳಿರೋದು ಡಿ ಸ್ಮಾಲ್ x ಬೈ dx ಅಂದರೆ ಇದು ರೆಸಿಪ್ರೋಕಲ್ ತೊಗೋಬೇಕು. ಡಿ ಸ್ಮಾಲ್ x ಬೈ dx ಅಂದರೆ ಇದು ರೆಸಿಪ್ರೋಕಲ್ 1 ಬೈ 2 ರೂಟ್ x. ಇಲ್ಲಿ ಏನಂತ ಬರಿಬೇಕು ನೀವು, 1 ಡಿವೈಡೆಡ್ ಬೈ 2 ರೂಟ್ x ಬರಿಬೇಕು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಈ ಕಡೆ dx ಬೈ dx ಅಂದರೆ 1 ಬೈ 2 ರೂಟ್ x ಅಂತ ಗೊತ್ತಾಯ್ತಲ್ವಾ? ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾಪಿಟಲ್ P ಈಸ್ ಈಕ್ವಲ್ ಟು ಫಸ್ಟು ರೂಟ್ y, ಆಮೇಲೆ ರೂಟ್ x, ಆಮೇಲೆ ಸ್ಮಾಲ್ p. ಈಗ ಸ್ಮಾಲ್ p ಅಂದರೆ ದೇರ್ಫೋರ್ ಸ್ಮಾಲ್ p ಅಂದರೆ ರೂಟ್ x ಬೈ ರೂಟ್ y ಇಂಟು ಕ್ಯಾಪಿಟಲ್ P ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗೇನು ಮಾಡಬೇಕು ನೀವು, ಇದು ಈಕ್ವೇಷನ್ 1. ಈಗೇನು ಮಾಡಬೇಕು, ಈಕ್ವೇಷನ್ 1ನಲ್ಲಿ ಎಲ್ಲ ಸ್ಮಾಲ್ ಇರೋದನ್ನ ಕ್ಯಾಪಿಟಲ್ ಮಾಡ್ಕೊಡೋದು. ಈಕ್ವೇಷನ್ 1 ಬಿಕಮ್ಸ್, ಇದೇನಾಗುತ್ತೆ, ಇದು ಸ್ಮಾಲ್ p ಅಂದರೆ ಇದು ನೋಡಿ, ಸ್ಮಾಲ್ p ಸ್ಮಾಲ್ x ಸ್ಮಾಲ್ y ಸ್ಮಾಲ್ p ಸ್ಮಾಲ್ y ಪ್ಲಸ್ ಸ್ಮಾಲ್ x a ಸ್ಕ್ವೇರ್ p. ಈ ಸ್ಮಾಲ್ p ಇರೋದನ್ನ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಬರ್ಕೋಬೇಕು. ಫಸ್ಟು ಸ್ಮಾಲ್ p x ಅಂದರೆ, ಸ್ಮಾಲ್ p ಅಂದ್ರೇನು, ರೂಟ್ x ಬೈ ರೂಟ್ y ಇಂಟು ಕ್ಯಾಪಿಟಲ್ P. ಆಮೇಲೆ
ಸ್ಮಾಲ್ ಎಕ್ಸ್ ಅಂದರೆ ನೋಡಿ, ಸ್ಮಾಲ್ ಎಕ್ಸ್ ಅಂದ್ರೇನು, ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ಆಮೇಲೆ ಮೈನಸ್ ಇಲ್ಲಿ ಸ್ಮಾಲ್ ವೈ ಅಂದ್ರೇನು, ರೂಟ್ ಆಫ್ ಕ್ಯಾಪಿಟಲ್ ವೈ. ಆಮೇಲೆ ಪಿ ವೈ ಪ್ಲಸ್ ಎಕ್ಸ್, ಸ್ಮಾಲ್ ಪಿ ಇಂಟು ಸ್ಮಾಲ್ ವೈ ಪ್ಲಸ್ ಎಕ್ಸ್. ಸ್ಮಾಲ್ ಪಿ ಬದಲು ಇದು ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ಕ್ಯಾಪಿಟಲ್ ಪಿ ವೈ. ವೈ ಅಂದರೆ ಸ್ಮಾಲ್ ವೈ ಅಂದರೆ ರೂಟ್ ವೈ ಪ್ಲಸ್ ಎಕ್ಸ್, ರೂಟ್ ವೈ ಪ್ಲಸ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪಿ. ಪಿ ಅಂದ್ರೇನು, ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ಕ್ಯಾಪಿಟಲ್ ಪಿ. ಇಲ್ಲಿ ಏನಾಗುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪಿ ಎಕ್ಸ್ ರೂಟ್ ವೈ ಮೈನಸ್ ರೂಟ್ ವೈ, ಈ ಥರ ನೀಟಾಗಿ ಮಲ್ಟಿಪ್ಲೈ ಮಾಡಿ. ನೋಡಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ರೂಟ್ ಎಕ್ಸ್ ಆಗುತ್ತೆ. ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಎಕ್ಸ್ ಬೈ ರೂಟ್ ವೈ ಮೈನಸ್ ರೂಟ್ ವೈ. ಇಲ್ಲಿ ರೂಟ್ ವೈ ಕ್ಯಾನ್ಸಲ್ ಆಗಿ ನಿಮಗೆ ಪಿ ರೂಟ್ ಎಕ್ಸ್ ಬರುತ್ತೆ. ಇಲ್ಲಿ ಪ್ಲಸ್ ರೂಟ್ ಎಕ್ಸ್ is equal to a square root x by root y into p. ಆಮೇಲೆ ಇದನ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಪಿ ಎಕ್ಸ್ ಇಲ್ಲಿ ನೋಡಿ, ಎಲ್ ಸಿ ಎಮ್ ಬಂದು ರೂಟ್ ವೈ, ಪಿ ಎಕ್ಸ್ ಈ ರೂಟ್ ವೈ ಮಲ್ಟಿಪ್ಲೈ ಮಾಡಿದ್ರೆ ವೈ ಬರುತ್ತೆ. ಇಲ್ಲಿ ರೂಟ್ ಎಕ್ಸ್ನ ಕಾಮನ್ ತಗೊಳ್ಳಿ, ಪಿ ಪ್ಲಸ್ 1. ಇಲ್ಲಿ ರೂಟ್ ಎಕ್ಸ್ ಹೋದರೆ ಪಿ ಉಳಿಯುತ್ತೆ, ಇಲ್ಲಿ ರೂಟ್ ಎಕ್ಸ್ ಹೋದರೆ 1 ಉಳಿಯುತ್ತೆ. ಇದು ರೈಟ್ ಹ್ಯಾಂಡ್ ಹಂಗೆ ಇಟ್ಕೊಳ್ಳಿ. ಈಗ ನೋಡಿ, ರೂಟ್ ಎಕ್ಸ್ ರೂಟ್ ವೈ ಆಚೆ ತಗೊಳ್ಳಿ. ಈ ಥರ ಪಿ ಎಕ್ಸ್ ಮೈನಸ್ ವೈ ಹಂಗೆ ಇರಲಿ, ಮತ್ತು ಪಿ ಪ್ಲಸ್ 1 ಹಂಗೆ ಇರಲಿ, ಇದು ಹಂಗೆ ಇರಲಿ. ನೋಡಿ, ಇದು ಕ್ಯಾನ್ಸಲು, ಇದು ಕ್ಯಾನ್ಸಲು. ದೇರ್ಫೋರ್ ಏನು ಉಳಿಯುತ್ತೆ, ಪಿ ಎಕ್ಸ್ ಮೈನಸ್ ವೈ ಪಿ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪಿ ಆಗುತ್ತೆ. ಎಲ್ಲ ನೋಡಿ ಈ ಥರ ಬರುತ್ತೆ. ಈ ಪಿ ಪ್ಲಸ್ 1 ಈ ಕಡೆ ಕಳಿಸ್ಬಿಡಿ. ಪಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪಿ ಬೈ ಪಿ ಪ್ಲಸ್ 1. ಇಲ್ಲಿ ಮೈನಸ್ ವೈನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ. ಪಿ ಎಕ್ಸ್ ಮೈನಸ್ ಎ ಸ್ಕ್ವೇರ್ ಪಿ ಬೈ ಪಿ ಪ್ಲಸ್ 1 ಈಸ್ ಈಕ್ವಲ್ ಟು ವೈ. ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ, ಈ ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ದೇರ್ಫೋರ್ ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ ಎ ಸ್ಕ್ವೇರ್ ಪಿ ಬೈ ಪಿ ಪ್ಲಸ್ 1. ಇದಕ್ಕೆ ನಾವೇನಂತೀವಿ, ಕ್ಲಾರೆಟ್ಸ್ ಫಾರ್ಮ್ ಅಂತ ಹೇಳ್ತೀವಿ. The above equation is Claret's equation ಅಂತ ಹೇಳ್ತೀವಿ. ಈ ಫಾರ್ಮಲ್ಲಿ ಬಂದರೆ ಆಫ್ ದ ಫಾರ್ಮ್ y is equal to px plus f of p whose general solution is p replaced by general solution ಯಾವ ಥರ ಅಂದರೆ p replaced by c ಮಾಡ್ಕೊಳ್ಳೋದು. whose general solution is y is equal to px plus f of c. y is equal to cx. ಇಲ್ಲಿ p ಬದಲು c ಹಾಕೋದು. therefore ಇಲ್ಲಿ p ಎಲ್ಲೆಲ್ಲಿ ಇರುತ್ತೆ ಅಲ್ಲಿ c ಹಾಕೋದು. y is equal to p ಬದಲು c ಹಾಕಿದ್ರೆ ಏನು ಬರುತ್ತೆ, c ಇಂಟು ಕ್ಯಾಪಿಟಲ್ ಎಕ್ಸ್ ಮೈನಸ್ ಎ ಸ್ಕ್ವೇರ್ ಸಿ ಬೈ ಸಿ ಪ್ಲಸ್ 1. ಇದೇ ಜನರಲ್ ಸೊಲ್ಯೂಷನ್ನು. ಈಗ ಏನು ಮಾಡಬೇಕು, ಈಗ y ಅಂದ್ರೇನು ಎಕ್ಸ್ ಅಂದ್ರೇನು ಬರ್ಕೊಡಿ. ನೋಡಿ,
ವೈ ಅಂದರೆ ವೈ ಸ್ಕ್ವೇರು, ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಅಷ್ಟೇ. ಇದೇ ಫೈನಲ್ ಆನ್ಸರ್. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸಿ ಬೈ ಸಿ ಪ್ಲಸ್ 1. ಫೈನಲ್ ಆನ್ಸರ್ ಇದು. ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂದರೆ ಇಷ್ಟೇ. ಈಗ ಏನು ಏನಾದರೂ ನಿಮಗೆ ಸಿಂಗುಲರ್ ಸೊಲ್ಯೂಷನ್ ಕೇಳಿದ್ರೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿ ಪಾರ್ಷಿಯಲಿ ಮಾಡಿ ಸಿನ ಫೈಂಡ್ ಔಟ್ ಮಾಡಿಬಿಟ್ಟು ಸಿನ ಇಲ್ಲಿ ಸಪ್ರೇಟ್ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.